ವೀಕ್ಷಕರೇ, ಹಾಗಾದ್ರೆ ಈ ಆರ್ಥಿಕ ಹೊರೆ ಯಾವ ಕಾರಣಕ್ಕೆ, ಯಾವ ರೀತಿಯ ಆರ್ಥಿಕ ಹೊರೆ ಆಗುತ್ತೆ ಬನ್ನಿ ನೋಡ್ತಾ ಹೋಗೋಣ. 2,29,497 ನೌಕರರು OPS ಅಡಿಯಲ್ಲಿದ್ದಾರೆ. 2,82,536 ನೌಕರರು NPS ವ್ಯಾಪ್ತಿಗೆ ಬರ್ತಾರೆ. ರಾಜ್ಯ ಸರ್ಕಾರ 90,557 ಕೋಟಿ ವೇತನಕ್ಕೆ ಈಗಾಗಲೇ ಮೀಸಲಿಟ್ಟಿದೆ. ಸೊ 41,136 ಕೋಟಿಯನ್ನ ಪಿಂಚಣಿಗಾಗಿ ಮೀಸಲಿಟ್ಬಿಟ್ಟಿದೆ. ಟೋಟಲ್ ಎಷ್ಟಾಯಿತು? 1,31,693. ಸೊ ಅಂದರೆ 1,31,693 ಕೋಟಿ ಸರ್ಕಾರ ಮೀಸಲಿಟ್ಟಿದೆ. ಇನ್ನು OPS ಜಾರಿ ಆದರೆ 1,69,115 ಕೋಟಿ ಮೀಸಲು ಇಡಬೇಕಾಗತ್ತೆ. ಇದು ರಾಜ್ಯದ ಬೊಕ್ಕಸದ ಮೇಲೆ ಹೆಚ್ಚುವರಿ ಹೊರೆಯನ್ನು ಬೀಳುತ್ತೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದೆ. ಇದು ಒಂದು ಸೈಡ್ ಆಯಿತು. ಇನ್ನೊಂದು,